Divine Grace Igniter. ಪ್ರಭು ಕ್ರಿಸ್ತರಲ್ಲಿ ನನ್ನ ಒಲವಿನ ಸಹೋದರ ಸಹೋದರಿಯರೇ, ಇಂದು ನಾವು ಸಾಧಾರಣ ಕಾಲದ 19ನೆಯ ಭಾನುವಾರದಲ್ಲಿದ್ದೇವೆ. ಆತ್ಮೇರೆ, ಅಮೆರಿಕಾದ ಮೊದಲ ಮಹಿಳಾ ವೈದ್ಯೆಯಾಗಿದ್ದ ಎಲಿಜಬೆತ್ ಬ್ಲ್ಯಾಕ್ವೆಲ್ ಅವರ ಬಗ್ಗೆ ನೀವು ಕೇಳಿರಬಹುದು. ಎಲಿಜಬೆತ್ ಬ್ಲ್ಯಾಕ್ವೆಲ್ ಅವರಿಗೆ ನೀರಿನ ಮೇಲೆ ನಡೆಯುವುದು ಎಂಬುದಕ್ಕೆ ಸಂಪೂರ್ಣ ವಿಭಿನ್ನವಾದ ವಿವರಣೆ ಇತ್ತು. ಎಲಿಜಬೆತ್ ಬ್ಲ್ಯಾಕ್ವೆಲ್ ಅವರು 1821ರ ಫೆಬ್ರವರಿ 3ರಂದು ಇಂಗ್ಲೆಂಡಿನ ಬ್ರಿಸ್ಟಲ್ನಲ್ಲಿ ಜನಿಸಿದರು. ಬಾಲ್ಯದಿಂದಲೇ ಅವರು ತಮ್ಮ ಕುಟುಂಬದೊಂದಿಗೆ ಅಮೆರಿಕ ದೇಶಕ್ಕೆ ವಲಸೆ ಹೋದರು. ನಂತರ ಅವರು ಶಿಕ್ಷಕಿಯಾಗಿ ಕೆಲಸ ಮಾಡಿದರು. 1840ರಲ್ಲಿ ಎಲಿಜಬೆತ್ ವೈದ್ಯೆಯಾಗಬೇಕು ಎಂಬ ಅಪಾರ ಆಸೆಯನ್ನು ಹೊಂದಿದ್ದರು. ಆದರೆ ಆ ಸಮಯದಲ್ಲಿ ವೈದ್ಯಕೀಯ ಕಾಲೇಜುಗಳು ಪುರುಷರಿಗೆ ಮಾತ್ರ ಸೀಮಿತವಾಗಿದ್ದವು. ವೈದ್ಯಕೀಯ ಕಾಲೇಜಿಗೆ ಪ್ರವೇಶ ಪಡೆಯಲು ಅವರು ಬಹಳ ಹೋರಾಟ ಮಾಡಬೇಕಾಯಿತು. ಕೊನೆಗೆ ನ್ಯೂಯಾರ್ಕ್ನ ಜಿನೆವಾ ಕಾಲೇಜ್ ಆಫ್ ಮೆಡಿಸಿನ್ ಎಂಬ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳು ತಮಾಷೆಗಾಗಿ ಅವರಿಗೆ ಪ್ರವೇಶ ನೀಡಲು ಮತ ಹಾಕಿದರು. ಅವರು ಅಲ್ಲಿಗೆ ಸೇರಿದ ನಂತರ ವಿದ್ಯಾರ್ಥಿಗಳು ಅವರನ್ನು ಹಾಸ್ಯ ಮಾಡುತ್ತಿದ್ದರು. ತಮ್ಮ ಪಾಠದ ವಿವರಣೆಯ ಬರಹವನ್ನು, ನೋಟ್ಸ್ ಅನ್ನು ಹಂಚಿಕೊಳ್ಳಲು ನಿರಾಕರಿಸಿದರು. ಕೆಲವು ಪ್ರಾಧ್ಯಾಪಕರು ತಮ್ಮ ತರಗತಿಗಳಿಗೆ ಅವರನ್ನು ಸೇರಿಸದಿರಲು ಪ್ರಯತ್ನಿಸಿದರು. ಆದರೂ ಎಲಿಜಬೆತ್ ಎಂದಿಗೂ ಹಿಂಜರಿಯಲಿಲ್ಲ. 1849ರಲ್ಲಿ ಅವರು ತಮ್ಮ ತರಗತಿಯಲ್ಲಿ ಪ್ರಥಮ ಸ್ಥಾನ ಪಡೆದು ಪದವಿ ಪಡೆದರು. ಯಾವುದೇ ಆಸ್ಪತ್ರೆ ಅವರಿಗೆ ವೈದ್ಯಕೀಯ ಸೇವೆ ಸಲ್ಲಿಸಲು ಅವಕಾಶ ನೀಡದ ಕಾರಣ ಅವರು ತಮ್ಮದೇ ಆಸ್ಪತ್ರೆಯನ್ನು ಪ್ರಾರಂಭಿಸಿದರು. ನಂತರ ಮಹಿಳೆಯರಿಗೆ ವೈದ್ಯಕೀಯ ಶಿಕ್ಷಣ ನೀಡಲು ಒಂದು ವೈದ್ಯಕೀಯ ಶಾಲೆಯನ್ನೂ ಸ್ಥಾಪಿಸಿದರು. ಎಲಿಜಬೆತ್ ಬ್ಲ್ಯಾಕ್ವೆಲ್ ಅವರು ಧೈರ್ಯದಿಂದ ವಿರೋಧ, ಲಿಂಗಭೇದ ಮತ್ತು ವೈದ್ಯಕೀಯ ವೃತ್ತಿಯಲ್ಲಿ ಅನ್ಯಾಯಗಳೆಂಬ ಅಲೆಗಳ ನಡುವೆ ದೋಣಿಯಿಂದ ಇಳಿದು, ರೂಪಕವಾಗಿ ಹೇಳುವುದಾದರೆ ನೀರಿನ ಮೇಲೆ ನಡೆದರು. ಹೌದು ಆತ್ಮೇರೆ, ಇಂದಿನ ವಾಚನಗಳಲ್ಲಿ ದೇವರು ತನ್ನ ಜನರೊಂದಿಗೆ ಸದಾ ಇರುವ ರಕ್ಷಕ ಎಂಬುದನ್ನು ನಾವು ಕಾಣುತ್ತೇವೆ. ನಮ್ಮೊಂದಿಗೆ ಯಾವಾಗಲೂ ಇರುವ ದೇವರ ಮೇಲೆ ದೃಢವಾದ ನಂಬಿಕೆ ಇಡುವ ಅಗತ್ಯವನ್ನ ಈ ವಾಚನಗಳು ನಮಗೆ ನೆನಪಿಸುತ್ತವೆ. ಆತ್ಮೇಲೆ ಇಂದಿನ ಮೊದಲನೇ ವಾಚನವು ಮೊದಲನೆಯ ಅರಸುಗರ ಗ್ರಂಥದಿಂದ ಆರಿಸಲಾಗಿದೆ. ನಮಗೆ ತಿಳಿದಿರುವಂತೆ ಅರಸನಾದ ಸಾಲೊಮೋನನ ಮರಣದ ನಂತರ ಇಸ್ರಾಯೇಲಿನ ಏಕೀಕೃತ ರಾಜ್ಯವು ಉತ್ತರ ರಾಜ್ಯ ಮತ್ತು ದಕ್ಷಿಣ ರಾಜ್ಯ ಎಂದು 2 ಭಾಗಗಳಾಗಿ ವಿಭಜನೆಯಾಯಿತು. ಕಾಲಕ್ರಮೇಣ ಅನೇಕ ಇಸ್ರಾಯೇಲರು ದೇವರ ಮೇಲಿದ್ದ ತಮ್ಮ ನಂಬಿಕೆಯನ್ನ ಕಳೆದುಕೊಂಡ್ರು. ಅವರ 7ನೇ ಅರಸನಾದ ಆಹಾಬನು ಅನ್ಯ ಜನಾಂಗದ ರಾಜನ ಮಗಳಾದ ಜೆಜಬೇಲಳನ್ನು ವಿವಾಹವಾದನು. ಆಕೆಗೆ ಬಾಳ್ ದೇವರಿಗಾಗಿ ದೇವಾಲಯವನ್ನು ಕಟ್ಟಲು ಅವಕಾಶ ನೀಡಿದನು. ಅಲ್ಲದೆ ಜನರು ವಿಗ್ರಹ ಆರಾಧನೆ ಮತ್ತು ಅನೈತಿಕ ಜೀವನದಲ್ಲಿ ಪಾಲ್ಗೊಳ್ಳುವಂತೆ ಪ್ರೋತ್ಸಾಹಿಸಿದನು. ಆಗ ದೇವರು ತನ್ನ ಜನರನ್ನು ಮರಳಿ ತನ್ನ ಬಳಿಗೆ ಕರೆತರಲು ಪ್ರವಾದಿ ಎಲಿಯನನ್ನು ಕಳುಹಿಸಿದರು. ಸತ್ಯ ದೇವರ ಮೇಲಿನ ಅಚಲವಾದ ನಂಬಿಕೆಯಿಂದ ಎಲಿಯನು ಬಾಲನ 450 ಮಂದಿ ಪ್ರವಾದಿಗಳನ್ನ ಸೋಲಿಸಿದನು. ಇದರಿಂದ ಕೋಪಗೊಂಡ ರಾಣಿ ಜೆಜಬೇಲಳು ಎಲಿಯನ ವಿರುದ್ಧ ಸೇಡು ತೀರಿಸಿಕೊಳ್ಳಲು ಅವನನ್ನು ಕೊಲ್ಲುವಂತೆ ಹಂತಕರನ್ನು ಕಳುಹಿಸಿದಳು. ಆದ್ದರಿಂದ ಎಲಿಯನು 40 ಹಗಲು ಮತ್ತು ರಾತ್ರಿ ಓಡಿ ನಿರ್ಜನ ಪ್ರದೇಶಕ್ಕೆ ಹೋದನು. ದೇವರು ತನ್ನ ದೂತನ ಮೂಲಕ ಒದಗಿಸಿದ ಆಹಾರದಿಂದ ಅವನು ಬಲ ಹೊಂದಿದನು. ನಂತರ ದೇವರು ಮೋಶೆಯೊಂದಿಗೆ ಒಡಂಬಡಿಕೆ ಮಾಡಿಕೊಂಡಿದ್ದ ಹೋರೇಬ್ ಪರ್ವತಕ್ಕೆ ಎಲಿಯನು ತಲುಪಿದನು. ದೇವರು ತನ್ನನ್ನು ರಕ್ಷಿಸಿ ನ್ಯಾಯ ಒದಗಿಸುವುದಕ್ಕಾಗಿ ಯಾವುದಾದ್ರೂ ಒಂದು ಅದ್ಭುತದ ಚಿಹ್ನೆಯನ್ನು ತೋರಿಸುತ್ತಾರೆ ಎಂದು ಎಲಿಯನು ನಿರೀಕ್ಷಿಸಿದ್ದನು. ಆದರೆ ದೇವರು ಗುಡುಗು, ಮಿಂಚು ಅಥವಾ ಬಿರುಗಾಳಿಯಂತಹ ಭವ್ಯ ರೂಪದಲ್ಲಿ ಕಾಣಿಸಿಕೊಳ್ಳುತ್ತಾನೆ ಎಂದು ಅವನು ಭಾವಿಸಿದ್ದನು. ಆದರೆ ಮೋಶೆಗೆ ಕಂಡಂತೆ ಅಲ್ಲ, ದೇವರು ಮೃದುವಾದ ಸಣ್ಣ ಪಿಸುಮಾತಿನ ಧ್ವನಿಯಲ್ಲಿ ತನ್ನ ಸಾನ್ನಿಧ್ಯವನ್ನ ಪ್ರಕಟಿಸಿದರು. ಆ ಅನುಭವದಿಂದ ದೇವರು ಯಾವಾಗಲೂ ತನ್ನ ಜನರೊಂದಿಗೆ ಇದ್ದಾನೆ ಎಂಬುದು ಎಲಿಯನಿಗೆ ಖಚಿತವಾಯಿತು.
ದೇವರ ಪ್ರಸನ್ನತೆ ನಮ್ಮೊಂದಿಗೆ ಇದ್ದರೆ ನಮ್ಮ ವಿಶ್ವಾಸ ಬಲಪಡಿಸುತ್ತದೆ. ಹೌದು ಆತ್ಮೀಯರೇ, ಇಂದಿನ ಶುಭ ಸಂದೇಶದಲ್ಲಿಯೂ ಯೇಸು ತಮ್ಮ ಶಿಷ್ಯರ ವಿಶ್ವಾಸವನ್ನು ತನ್ನ ಪ್ರಸನ್ನತೆಯಿಂದ ಬಲಪಡಿಸುತ್ತಾರೆ ಎಂಬುದನ್ನ ನಾವು ನೋಡುತ್ತೇವೆ. ಪ್ರಭು ಯೇಸು ನೀರಿನ ಮೇಲೆ ನಡೆದ ಘಟನೆಯ ಮೂಲಕ ಅವರು ಯಾವಾಗಲೂ ನಮ್ಮೊಂದಿಗಿದ್ದು ನಮ್ಮ ವಿಶ್ವಾಸವನ್ನ ದೃಢಪಡಿಸುತ್ತಾರೆ ಎಂಬ ಸಂದೇಶವನ್ನ ನೀಡುತ್ತಾರೆ. ಜನಸಮೂಹಕ್ಕೆ ಬೋಧಿಸಿ ಉಪದೇಶ ಮಾಡಿ ಅದ್ಭುತ ರೀತಿಯಲ್ಲಿ ರೊಟ್ಟಿಯನ್ನು ಹೆಚ್ಚಿಸಿ ಅವರಿಗೆ ಆಹಾರ ನೀಡಿದ ನಂತರ ಯೇಸುವಿಗೆ ಪ್ರಾರ್ಥನೆ ಮಾಡುವ ಅಗತ್ಯವಾಯಿತು. ಯೇಸು ಎಷ್ಟೇ ಕಾರ್ಯ ನಿರತರಾಗಿದ್ದರೂ ಪ್ರಾರ್ಥನೆಗಾಗಿ ಯಾವಾಗಲೂ ಸಮಯವನ್ನು ಮೀಸಲಿಡುತ್ತಿದ್ದರು. ಅವರ ಶಿಷ್ಯರು ಬಿರುಗಾಳಿ ಮತ್ತು ಅಲೆಗಳ ನಡುವೆ ಸಿಲುಕಿಕೊಂಡಿದ್ದಾಗ ಯೇಸು ಸಮುದ್ರದ ಮೇಲೆಯೇ ನಡೆದುಕೊಂಡು ಅವರ ಬಳಿಗೆ ಬಂದರು. ಯೇಸು ನೀರಿನ ಮೇಲೆ ನಡೆದದ್ದು ತನ್ನ ಅದ್ಭುತ ಶಕ್ತಿಯನ್ನು ಪ್ರದರ್ಶಿಸಿ ಶಿಷ್ಯರನ್ನು ಆಶ್ಚರ್ಯಗೊಳಿಸುವುದಕ್ಕಲ್ಲ, ಅವರು ಸಂಕಟದಲ್ಲಿದ್ದು ಸಹಾಯಕ್ಕಾಗಿ ಕೂಗುತ್ತಿದ್ದ ಕಾರಣ. ಅವರ ಬಳಿಗೆ ಬರಲು ನೀರಿನ ಮೇಲೆ ನಡೆದರು. ಅವರ ಬಳಿಗೆ ಬಂದು, ಧೈರ್ಯವಾಗಿರಿ, ನಾನೇ ಇದ್ದೇನೆ, ಭಯಪಡಬೇಡಿರಿ ಎಂದು ಹೇಳಿ ಅವರನ್ನು ಧೈರ್ಯಪಡಿಸಿದರು. ಮೊದಲಿಗೆ ಆತ್ಮೀಯರೇ, ಶಿಷ್ಯರು ಅದನ್ನು ಒಂದು ಭೂತ ಎಂದು ಭಾವಿಸಿದರು. ಆದರೆ ನಂತರ ಅವರು ಯೇಸುವೆ ಎಂದು ಅರಿತುಕೊಂಡರು. ಏಕೆಂದರೆ ಮನುಷ್ಯನು ನೀರಿನ ಮೇಲೆ ನಡೆಯುವುದು ಅಸಾಧ್ಯವೆಂದು ಎಲ್ಲರಿಗೂ ತಿಳಿದಿದೆ. ಆಗ ಪೇತ್ರನು ಸಹ ನೀರಿನ ಮೇಲೆ ನಡೆಯಲು ಪ್ರಯತ್ನಿಸಿದನು. ಪೇತ್ರನು ತನ್ನ ದೃಷ್ಟಿಯನ್ನು ಯೇಸುವಿನ ಮೇಲೆಯೇ ಇಟ್ಟುಕೊಂಡಿದ್ದಷ್ಟು ಕಾಲ ಅವನು ನೀರಿನ ಮೇಲೆ ನಡೆಯಲು ಸಾಧ್ಯವಾಯಿತು. ಆದರೆ ಅವನ ಗಮನ ಗಾಳಿಯ ಕಡೆಗೆ ತಿರುಗಿದಾಗ ಅವನು ಮುಳುಗಲು ಆರಂಭಿಸಿದನು. ಹೌದು ಆತ್ಮೀಯರೇ, ನಮ್ಮ ಜೀವನದಲ್ಲಿಯೂ ಇದೇ ರೀತಿಯ ಅನುಭವ ಉಂಟಾಗುತ್ತದೆ. ನಾವು ಯೇಸುವಿನ ಮೇಲೆ ನಮ್ಮ ದೃಷ್ಟಿಯನ್ನು ನೆಟ್ಟಗೆ ಇಟ್ಟಿರುವವರೆಗೆ ನಾವು ಸುರಕ್ಷಿತವಾಗಿರುತ್ತೇವೆ ಮತ್ತು ಮಹತ್ತರವಾದ ಕಾರ್ಯಗಳನ್ನು ಸಾಧಿಸಬಲ್ಲೆವು. ಆದರೆ ನಮ್ಮ ಗಮನ ಲೋಕದ ವಿಷಯಗಳ ಕಡೆಗೆ ತಿರುಗಿದಾಗ ನಾವು ಪಾಪದಲ್ಲಿ ಮುಳುಗಲು ಆರಂಭಿಸುತ್ತೇವೆ. ಎರಡನೆಯದಾಗಿ ಆತ್ಮೀಯರೇ, ಪೇತ್ರನು ಪ್ರಭುವೇ ನನ್ನನ್ನು ರಕ್ಷಿಸು ಎಂದು ಕೂಗಿದನು. ತಕ್ಷಣವೇ ಯೇಸು ತಮ್ಮ ಕೈಯನ್ನು ಚಾಚಿ ಅವನನ್ನು ಹಿಡಿದು ರಕ್ಷಿಸಿದರು. ಪೇತ್ರನ ಮೊರೆಗೆ ಯೇಸು ತಕ್ಷಣ ಸ್ಪಂದಿಸಿ ಅವನಿಗೆ ಸಹಾಯ ಮಾಡಿದಂತೆಯೇ ನಮ್ಮ ಜೀವನದ ಕಷ್ಟಕರ ಸಂದರ್ಭಗಳಲ್ಲಿಯೂ ನಾವು ದೇವರನ್ನು ಕೂಗಿದಾಗ ಆತನು ನಮ್ಮ ಸಹಾಯಕ್ಕೆ ಬರುತ್ತಾರೆ. ಜೀವನದ ಕಠಿಣ ಕ್ಷಣಗಳಲ್ಲಿ ನಾವು ಮುಳುಗುತ್ತಿರುವಂತೆ ಅನುಭವಿಸಬಹುದು, ಆದರೆ ದೇವರು ಎಂದಿಗೂ ನಮ್ಮನ್ನು ಕೈ ಬಿಡುವುದಿಲ್ಲ. ಆತನು ಯಾವಾಗಲೂ ನಮ್ಮನ್ನು ಕೈ ಹಿಡಿದು ಎತ್ತಿ ನಿಲ್ಲಿಸುತ್ತಾರೆ. ಮೂರನೆಯದಾಗಿ ಆತ್ಮೀಯರೇ, ಯೇಸು ದೋಣಿಗೆ ಹತ್ತಿದಾಗ ಗಾಳಿ ನಿಂತಿತು. ಯೇಸು ದೋಣಿಯಲ್ಲಿ ಇರದಿದ್ದಾಗ ಬಲವಾದ ಗಾಳಿಯಿಂದ ಸಮುದ್ರದಲ್ಲಿ ದೊಡ್ಡ ಅಲೆಗಳು ಎದ್ದವು. ದೋಣಿ ಅಲೆಗಳಿಂದ ಅಪ್ಪಳಿಸಲ್ಪಟ್ಟು ತೂಗಾಡುತ್ತಿತ್ತು. ಆದರೆ ಯೇಸು ದೋಣಿಯನ್ನು ಹತ್ತಿದ ತಕ್ಷಣ ಗಾಳಿ ನಿಂತಿತು. ಇದು ನಮಗೆ ಒಂದು ಮಹತ್ವದ ಸತ್ಯವನ್ನ ನೆನಪಿಸುತ್ತದೆ. ನಮ್ಮ ಜೀವನದ ದೋಣಿಯಲ್ಲಿ ಯೇಸು ನಮ್ಮೊಂದಿಗೆ ಇರುವವರೆಗೂ ಯಾವುದೇ ಅಪಾಯವೂ ನಮ್ಮನ್ನು ಜಯಿಸಲಾರದು. ಆದ್ದರಿಂದ ನನ್ನ ಪ್ರಿಯ ಸ್ನೇಹಿತರೆ, ಕ್ರಿಸ್ತನ ಸಾನ್ನಿಧ್ಯವನ್ನು ನಾವು ಯಾವಾಗಲೂ ನಮ್ಮ ನಡುವೆ ಅನುಭವಿಸಬೇಕು. ಎಷ್ಟೇ ಸಮಸ್ಯೆಗಳು, ಕಷ್ಟಗಳು ಮತ್ತು ದುಃಖಗಳು ಬಂದರೂ ದೇವರ ಮೇಲೆ ಭರವಸೆ ಇಟ್ಟು ಅಚಲವಾದ ನಂಬಿಕೆಯನ್ನು ಹೊಂದಿರಬೇಕು. ಅದು ಹೇಗೆ ಸಾಧ್ಯ? ಮೊದಲನೆಯದಾಗಿ ಆತ್ಮೀಯರೇ, ಯಾಕೋಬನ ಪತ್ರ ಅಧ್ಯಾಯ 4:8 ಹೀಗೆ ಹೇಳುತ್ತದೆ, ದೇವರ ಬಳಿಗೆ ಸಮೀಪಿಸಿರಿ, ಆಗ ಆತನು ನಿಮ್ಮ ಬಳಿಗೆ ಸಮೀಪಿಸುವರು. ಪ್ರಿಯ ಸ್ನೇಹಿತರೆ, ನಾವು ನಂಬಿಕೆಯಿಂದ ದೇವರ ಬಳಿಗೆ ಎಷ್ಟು ಹೆಚ್ಚು ಸಮೀಪಿಸುತ್ತೇವೋ ಅಷ್ಟೇ ಹೆಚ್ಚು ದೇವರು ನಮ್ಮೊಂದಿಗೆ ಇರುತ್ತಾರೆ. ಆತನು ಎಂದಿಗೂ ನಮ್ಮನ್ನು ಕೈಬಿಡುವುದಿಲ್ಲ, ಯಾವಾಗಲೂ ನಮ್ಮೊಂದಿಗೆ ಇರುತ್ತಾರೆ. ಎರಡನೆಯದಾಗಿ ಆತ್ಮೀಯರೇ, ಪೇತ್ರನು ದೇವರ ಮೇಲಿದ್ದ ನಂಬಿಕೆಯನ್ನು ಕಳೆದುಕೊಂಡಾಗ ಮುಳುಗಲಾರಂಭಿಸಿದನು. ಕಥೋಲಿಕ ಧರ್ಮಸಭೆಯ ಧರ್ಮೋಪದೇಶ 163 ಹೀಗೆ ಹೇಳುತ್ತದೆ, ವಿಶ್ವಾಸವು ಈಗಾಗಲೇ ನಮ್ಮನ್ನು ದಿವ್ಯ ದರ್ಶನದ ಬಿಯಾಟಿಫಿಕೇಶನ್ ವಿಷನ್ನಲ್ಲಿ ಬೆಳಕಿನಲ್ಲಿ ಪಾಲುಗಾರರನ್ನಾಗಿ ಮಾಡುತ್ತದೆ. ಮನುಷ್ಯನ ಅಂತಿಮ ಗುರಿಯು ದೇವರನ್ನು ಮುಖಾಮುಖಿಯಾಗಿ ಕಾಣುವುದಾಗಿದೆ. ಆದ್ದರಿಂದ ವಿಶ್ವಾಸವೇ ನಿತ್ಯ ಜೀವನದ ಆರಂಭವಾಗಿದೆ. ಕೊನೆಯದಾಗಿ ಆತ್ಮೀಯರೇ, ಪ್ರಭು ಯೇಸು ತಮ್ಮ ಪ್ರಸನ್ನತೆಯ ಮೂಲಕ ಪೇತ್ರನ ವಿಶ್ವಾಸವನ್ನ ಬಲಪಡಿಸಿದರು. ಪ್ರಸ್ತುತ ಕಾಲದಲ್ಲಿ ನಮ್ಮ ದೈನಂದಿನ ಜೀವನದಲ್ಲಿ ಕ್ರಿಸ್ತನ ಪ್ರಸನ್ನತೆ ಅತ್ಯಗತ್ಯವಾಗಿದೆ.
ಏಕೆಂದರೆ ಇಂದಿನ ಜಗತ್ತು ನಮ್ಮನ್ನು ದೇವರಿಗೆ ಹತ್ತಿರವಾಗಲು ಸಹಾಯ ಮಾಡುವುದಕ್ಕಿಂತ ಆತನಿಂದ ದೂರವಾಗುವಂತೆ ಮಾಡುವ ಅನೇಕ ಆಕರ್ಷಣೆಗಳನ್ನ ನೀಡುತ್ತದೆ. ಆದ್ದರಿಂದ ದೇವರಿಂದ ನಮ್ಮನ್ನು ದೂರ ಮಾಡುವ ಕಾರಣಗಳೇನು ಎಂಬುದನ್ನು ನಾವು ನಮ್ಮನ್ನೇ ಪ್ರಶ್ನಿಸಿಕೊಳ್ಳಬೇಕು. ದೇವರೊಂದಿಗೆ ನಮ್ಮ ಸಂಬಂಧವನ್ನು ಬಲಪಡಿಸಿ ನಂಬಿಕೆಯಲ್ಲಿ ದೃಢವಾಗಿ ನಿಂತು ಕ್ರಿಸ್ತನ ಪ್ರಸನ್ನತೆಯಲ್ಲಿ ಜೀವನ ನಡೆಸಲು ಪ್ರಯತ್ನಿಸೋಣ. ಆಮೆನ್. ಸಂತರ ಕಥೆಗಳು, ದೇವರ ವಾಕ್ಯದ ಪ್ರಬೋಧನೆ ಹಾಗೂ ಮತ್ತಿತರ ಆಧ್ಯಾತ್ಮಿಕ ವಿಷಯಗಳನ್ನು ಆಲಿಸಲು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಡಿವೈನ್ ಗ್ರೇಸ್ ಇಗ್ನೈಟರ್.